ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಹೆಸರುಬೇಳೆಯಿಂದ ರಸಮ್ ಮತ್ತು ಕೋಸಂಬರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬರೀವ್ರಿ ಬನ್ನಿ. ಇಲ್ಲಿ 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನೆಸ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಹೆಸರುಬೇಳೆಗೆ ಸ್ವಲ್ಪ ಮುಳುಗೋಷ್ಟು ನೀರು ಹಾಕಿದ್ದೀನಿ. 2 ವಿಷಲ್ ತೊಗೊಳ್ತೀನಿ. ಕುಕ್ಕರ್ ಮೇಲಿಟ್ಟು ಸ್ಟವ್ ಆನ್ ಮಾಡಿ ಕುಕ್ಕರ್ನ ಸ್ಟವ್ ಮೇಲಿಟ್ಟು 2 ವಿಷಲ್ ತೊಗೊಳ್ತೀನಿ. 2 ವಿಷಲ್ಗೆ ಚೆನ್ನಾಗಿ ಬೆಂದ್ಕೊಂಬಿಟ್ಟಿದೆ. ಇದನ್ನು ಸೋರು ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ಜಾಲರಿಯಲ್ಲಿ. ನೋಡಿ, ಜಾಲರಿಯಲ್ಲಿ ಸೋಸ್ಕೊಂಡಿರೋ ರಸಕ್ಕೆ, ಹೆಸರುಬೇಳೆ ರಸಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಗೋಲಿಗತ್ರ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ 3. ಇಲ್ಲಿ 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ, 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡು ಈ ಟೊಮೊಟೊ ಹಾಕ್ಕೊಂಡು ಅದ್ರ ಜೊತೆ ರುಬ್ಕೋತೀನಿ, ಪ್ಯೂರಿ ಮಾಡ್ಕೋತೀನಿ ಟೊಮೊಟೊನ ಆ ಮೆಣಸು ಜೀರಿಗೆ ಜೊತೆ. ನೋಡಿ, ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಸ್ವಲ್ಪ 1 ಸ್ಪೂನಷ್ಟು ಕಾಯಿ ತುರಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಮಿಕ್ಸಿ ಜಾರೆಲ್ಲ ತೊಳೆದುಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ. ಒಂದು ಪಾತ್ರೆಗೆ ಸ್ವಲ್ಪ 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ. ಇವಾಗ ಸ್ವಲ್ಪ ಇಂಗು ಹಾಕ್ತೀನಿ. ಇದಕ್ಕೆ ಬರೀ ಸಾಸಿವೆ ಮಾತ್ರ ಹಾಕ್ತೀನಿ. ಒಂದು ಸ್ಪೂನ್ ಸಾಸಿವೆ ಹಾಕಿದ್ದೀನಿ. 1-2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಹೆಚ್ಚು ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಬಾಡಿಸ್ಬಿಟ್ಟು ಒಗ್ಗರಣೆನ ರಸಮ್ಗೆ ಹಾಕೋಣ. ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಲಿ. ನೋಡಿ, ಒಗ್ಗರಣೆ ಇಷ್ಟು ಬಾಡಿದ್ಮೇಲೆ ನಾವು ರಸಮ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಇದನ್ನು ಇವಾಗ ಚೆನ್ನಾಗಿ ಕುದಿಸಿದ್ರೆ ರಸಮ್ ರೆಡಿಯಾಗಿರುತ್ತೆ. ಇವಾಗ ಕುದಿಸೋಣ ರಸಮ್ನ. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಬೇಕು. ಇವಾಗ ರಸಮ್ ರೆಡಿಯಾಗಿದೆ. ಅನ್ನಕ್ಕೂ ಸರಿ, ಇದು ಲೋಟಕ್ಕೆ ಹಾಕೊಂಡು ಕುಡಿಯೋಕ್ಕೂ ಸರಿಯಾಗಿದೆ. ಇವಾಗ ಆಫ್ ಮಾಡಿಬಿಟ್ಟು ಈ ಹೆಸರುಬೇಳೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಹಾಕ್ತೀನಿ. ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಬೆಂದಿರೋ ಹೆಸರುಬೇಳೆಗೆ 1/4 ಬಟ್ಲು ಒಣದ್ರಾಕ್ಷಿ ಹಾಕ್ತೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈ ಮಾಡಿರೋ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಉಪ್ಪು ಹಾಕಿಲ್ಲ, ಬೇಯುವಾಗ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ. ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಹೆಸರುಬೇಳೆ, ಒಣದ್ರಾಕ್ಷಿ, ಕೋಸಂಬರಿ ರೆಡಿ. ಈ ರೀತಿ ನೀವು ಮಾಡ್ಕೊಳ್ಳಿ. ಈ ರಸದಲ್ಲಿ ರಸಮ್ ಆಗುತ್ತೆ. ಹೆಸರುಬೇಳೆ ಬೇಯಿಸಿದ ರಸದಲ್ಲಿ ರಸಮ್ ಮಾಡ್ಕೋಬೋದು. ಬೆಂದಿರೋ ಹೆಸರುಬೇಳೆಗೆ ಈ ರೀತಿ ಹಸಿಯಾಗಿ ಎಲ್ಲನೂ ಹಾಕಿ, ಈರುಳ್ಳಿ, ಕಾಯಿ ತುರಿ, ಒಗ್ಗರಣೆ, ಒಣದ್ರಾಕ್ಷಿ 1 ಕಪ್ಪು, ಕಾಯಿ ತುರಿ ಹಾಕಿಬಿಟ್ಟು ಕೋಸಂಬರಿ ಮಾಡ್ಕೊಳ್ಳಿ. ಒಣದ್ರಾಕ್ಷಿ ಕೋಸಂಬರಿ ರೆಡಿ. ಊಟಕ್ಕೆ ಸೈಡಿಗೆ. ಇವಾಗ ಅಕ್ಕಿ ತೊಳೆದು 2 ನೀರು ಹಾಕ್ಕೊಂಡಿದ್ದೀನಿ. 1 ಅಕ್ಕಿಗೆ 2 ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಅನ್ನ ಮಾಡ್ಕೊಳ್ತೀನಿ ರಸಮ್ಗೆ. ಇಲ್ಲಿ ನಾನು ಅರ್ಧ kg ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಹುಣಸೆ ಹುಳಿ ನೆನೆಸ್ಕೊಂಡಿದ್ದೀನಿ. ಟೊಮೊಟೊ, 3 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಇದನ್ನು ಬಾಡಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ.
ನೋಡಿ ಇಷ್ಟು ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ತೆಗೆದು ಹಾಕ್ಕೊಳ್ತೀನಿ ಇದನ್ನು. ಮತ್ತು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ಕೊಳ್ತೀನಿ. ಒಗ್ಗರಣೆ ಸಾಮಾನು ಹಾಕ್ಕೊಳ್ತೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಇದೆಲ್ಲ ಚಟಪಟ ಆದಮೇಲೆ ಇದನ್ನು ಹಾಕ್ತೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ. ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಇಷ್ಟು ಫ್ರೈ ಆದಮೇಲೆ ಸಾಂಬಾರು ಪೌಡ್ರು ನಮಗೆ ಇದಕ್ಕೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಈ ಬೆಂಡೆಕಾಯಿನ ಇದರೊಳಗಡೆ ಹಾಕೋಣ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಉಪ್ಪು ಖಾರ ಎಲ್ಲ. ಇವಾಗ ಸ್ವಲ್ಪ ಕಾಯಿ ತುರಿ ಹಾಕೋಣ. ಸ್ವಲ್ಪ ಹುಣಸೆ ರಸ ಹಾಕ್ತೀನಿ. ಇದು ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹುಳಿ ಒಳಗೆ ಎಲ್ಲ ಹೊಂದ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ತೀನಿ. ಇಷ್ಟು ಕುದಿದ್ರೆ ಸಾಕು. ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇದು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಂಡು ತಿನ್ಬೋದು. ಚಪಾತಿ, ರೊಟ್ಟಿ, ದೋಸೆಗೂ ತಿನ್ಬೋದು. ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಈ ರೀತಿ ಬೆಂಡೆಕಾಯಿ ಪಲ್ಯದ ಜೊತೆ ಚಪಾತಿ ಮಾಡಿದ್ದೀನಿ ಇವತ್ತು. ಸರ್ವ್ ಮಾಡಿಕೊಡೋದು. ರೊಟ್ಟಿ, ದೋಸೆ, ಅನ್ನಕ್ಕೂ ನೆಂಚ್ಕೋಬೋದು. ಈ ರೀತಿ ಪಲ್ಯನ ತುಂಬ ಚೆನ್ನಾಗಿರುತ್ತೆ ರುಬ್ಬಾಕೋದ್ಕಿಂತ. ಈ ರೀತಿ ಪಲ್ಯ ನೀವು ಮಾಡ್ಕೊಂಡು ನೋಡಿ. ಒಂದು ಬಾಣಲಿಗೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸಣ್ಣ ಸ್ಪೂನಲ್ಲಿ. ಇದು ಹಾಗಲಕಾಯಿ ಚೆನ್ನಾಗಿ ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿ ಉಪ್ಪು ನೀರಲ್ಲಿ ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಂಡಿದ್ದೀನಿ. ಇದನ್ನು ಇದರೊಳಗಡೆ ಹಾಕಿ ಬಾಡಿಸೋಣ. ಬೀಜ ತೆಗೆದಿಲ್ಲ, ಬೀಜ ಎಳೆದಾಗಿದೆ. ಬೀಜ ಬಲ್ತಿದ್ರೆ ಬೀಜ ತೆಗೆದುಬಿಡಿ. ನೀವು ಬೇಕಾದ್ರೆ ಸಣ್ಣಕ್ಕೂ ಕಟ್ ಮಾಡ್ಕೋಬೋದು. ನಾನು ಒಂದೊಂದೇ ಎತ್ಕೊಂಡು ಬಾಯಿಗೆ ತಿನ್ಬೋದು ಅಂದ್ಬಿಟ್ಟು ಈ ರೀತಿ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಇಲ್ಲಿ ಸಾಂಬಾರು ಪೌಡ್ರು 1 ಸ್ಪೂನು, ಉಪ್ಪಿನ ಪುಡಿ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರು. ಇದು ನಾವು ಕಡಲೆಕಾಯಿ ಬೀಜ, ಎಳ್ಳು, ಹುಚ್ಚೆಳ್ಳು ಎಲ್ಲ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿರ್ತೀವಿ. ಬಿಳಿ ಎಳ್ಳು ಇಷ್ಟನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಅದು ಬಾಡಾದ್ಮೇಲೆ ಹಾಕ್ತೀನಿ. ಇದು ಇಷ್ಟು ಬಾಡಿದೆ, ಇನ್ನು ಬಾಡಬೇಕು ಚೆನ್ನಾಗಿ. ನೋಡಿ ಇಷ್ಟು ಫ್ರೈ ಆದಮೇಲೆ ಉರಿ ಸ್ವಲ್ಪ ಕಡಿಮೆ ಮಾಡಿಬಿಡ್ಬೇಕು. ಈ ಪೌಡ್ರೆಲ್ಲ ಹಾಕುವಾಗ ಸೀದೋಗ್ಬಿಡುತ್ತೆ. ಫುಲ್ ಕಡಿಮೆ ಮಾಡಿದ್ದೀನಿ ಸ್ಟವ್ ಉರಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಯಾವ ಕಹಿನೂ ಇರೋದಿಲ್ಲ. ಹಾಗೇನೂ ತಿನ್ಬೋದು. ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ಬಳಸ್ಕೋಬೋದು. ಇದೆಲ್ಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ನೀರು ಮಾತ್ರ ಸ್ವಲ್ಪನೂ ಹಾಕಬಾರ್ದು. ಇವಾಗ 1-2-3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದೆಲ್ಲ ಹೊಂದ್ಕೋಬೇಕು. ಡ್ರೈ ಆಗೋಯಿತು, ಅದಕ್ಕೇ 2-3 ಸ್ಪೂನ್ ಎಣ್ಣೆ ಹಾಕ್ತೀನಿ. ನೋಡಿ ಎಲ್ಲದಕ್ಕೂ ಮೆತ್ಕೊಂಡಿದೆ ಪೌಡ್ರೆಲ್ಲ. ಇನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಟ್ರೆ ಊಟದ ಸೈಡ್ಗೆ ಹಾಗೆ ತೊಗೊಂಡು ಈಗ ಹಾಗೆ ತೊಗೊಂಡು ತಿನ್ಬೋದು. ಒಂದು ಸ್ವಲ್ಪನೂ ಕಹಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಬಾಡಿಸೋಣ ಕಡಿಮೆ ಉರಿಲಿನೇ. ನೋಡಿ ಇಷ್ಟಾದರೆ ಸಾಕು. ಹಾಗೆ ತೊಗೊಂಡು ತಿನ್ಬೋದು. ಒಂದು ಸ್ವಲ್ಪನೂ ಕಹಿ ಇರಲ್ಲ. ಈ ರೀತಿ ಒಮ್ಮೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಹಾಗಲಕಾಯಿ ತಂದಾಗ. ನೋಡಿ ಹೆಸರುಬೇಳೆ ರಸಮ್ಮು, ಅನ್ನ, ಹೆಸರುಬೇಳೆ, ಕೋಸಂಬರಿ, ಸಂಡಿಗೆ ಈ ರೀತಿ ಸರ್ವ್ ಮಾಡಿ ಕೊಡೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.